ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 15ನೇ ವಯಸ್ಸಿಗೆ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ವೈಭವ್ ಸೂರ್ಯವಂಶಿ. T20 ಕ್ರಿಕೆಟ್ ನಲ್ಲಿ ಮತ್ತು ಇತಿಹಾಸದಲ್ಲಿ ಯಾರು ಮಾಡದ ದಾಖಲೆ ಬರೆದ ಸೂರ್ಯವಂಶಿ. ಯಾವುದು ಆ ದಾಖಲೆ ಮತ್ತು ಹೇಗಿತ್ತು ಇವರ ಸೆಂಚುರಿಯ ಆಟ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೈಭವ್ ಸೂರ್ಯವಂಶಿ ಕೇವಲ 15 ವಯಸ್ಸಿನಲ್ಲೇ ತನ್ನ ಸ್ಫೋಟಕ ಬ್ಯಾಟಿಂಗ್ ಗೆ ಇಡೀ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆಯುತ್ತಾ ಇದ್ದಾರೆ. ಕಳೆದ 2 ಪಂದ್ಯದಲ್ಲಿ ಸದ್ದು ಮಾಡಿರದ ವೈಭವ್ ಸೂರ್ಯವಂಶಿ ಮತ್ತೆ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, SRH ವಿರುದ್ಧದ ಪಂದ್ಯದಲ್ಲಿ ಕೇವಲ 15 ಬಾಲ್ಗೆ ಅರ್ಧ ಶತಕ ಸಿಡಿಸಿ ಬಳಿಕ 36 ಬಾಲ್ಗಳಲ್ಲಿ ಶತಕಾದ್ರೆ ಪೂರ್ಣಗೊಳಿಸಿದರು. ಹೌದು ಸ್ನೇಹಿತರೆ, ಇನ್ನು ಜೈಪುರ್ನ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ SRH ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಈ ಪಂದ್ಯ ಆದ್ರೆ ನಡೆಯಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಭರ್ಜರಿ ಓಪನಿಂಗ್ ಆದ್ರೆ ಪಡೆಯಿತು. ಹೌದು ಸ್ನೇಹಿತರೆ, ಇದೇ ಸೀಸನ್ ಅಲ್ಲಿ ಮೊದಲನೇ ಬಾರಿಗೆ ಹೈದರಾಬಾದ್ ವಿರುದ್ಧ ಪಂದ್ಯದಲ್ಲಿ ಡಕ್ಔಟ್ ಆಗಿದ್ದಂತ ಸೂರ್ಯವಂಶಿ ಅವರು ಸ್ಫೋಟಕ ಆರಂಭವನ್ನಾದ್ರೆ ನೀಡಿದರು. ಪಾದಾರ್ಪಣೆ ಪಂದ್ಯದಲ್ಲಿ 4 ವಿಕೆಟ್ ಪಡೆದು ಮಿಂಚಿದ್ದಂತ ಪ್ರಫುಲ್ ಹಿಂಗೆಗೆ 4 ಸಿಕ್ಸರ್ ಗಳನ್ನು ಸಿಡಿಸುವ ಮೂಲಕ ಬೃಹತ್ ಮೊತ್ತವನ್ನು ಕಲೆ ಹಾಕಲು ಅಡಿಪಾಯ ಕೂಡ ಹಾಕಿಕೊಟ್ಟರು ವೈಭವ್ ಸೂರ್ಯವಂಶಿ. ಇನ್ನು ಮೊದಲನೇ ಓವರ್ ಬಳಿಕ ಎಲ್ಲೂ ರಿದಿಮ್ ಕಳಕಳದ ವೈಭವ್ ಸೂರ್ಯವಂಶಿ ಅವರು ಇನ್ನಿಂಗ್ಸ್ ನಲ್ಲಿ ತಮ್ಮ ವಿಧ್ವಂಸಕ ಬ್ಯಾಟಿಂಗ್ ಮುಂದುವರಿಸಿದರು. ಇನ್ನಿಂಗ್ಸ್ ನ 5ನೇ ಓವರ್ ನ 4ನೇ ಬೌಲರ್ ಸಾಕಿಬ್ ಹುಸೇನ್ ಗೆ 6 ಬಾರಿಸುವ ಮೂಲಕ ವೈಭವ್ ಸೂರ್ಯವಂಶಿ ಅವರು ಅರ್ಧ ಶತಕ ಪೂರ್ಣಗೊಳಿಸಿದರು. ಕೇವಲ 15 ಬಾಲ್ಗೆ 50 ಬಾರಿಸಿದ ಸೂರ್ಯವಂಶಿ ಅವರು ಹೊಸ ಮೈಲಿಗಲ್ಲೆ ಆದ್ರೆ ಸೃಷ್ಟಿಸಿದರು. ಅರ್ಧ ಶತಕ ತಲುಪುವ ಹಾದಿಯಲ್ಲಿ ಅವರು 7 ಸಿಕ್ಸರ್ಗಳು ಮತ್ತು 1 4 ಬಾರಿಸಿದರು. ಈ ಮೂಲಕ ಒಂದೇ ಸೀಸನ್ ಅಲ್ಲಿ 3 ಬಾರಿ ಕೇವಲ 15 ಬಾಲ್ ಅಲ್ಲಿ ಅರ್ಧ ಶತಕ ಬಾರಿಸುವ ಮೂಲಕ ತಮ್ಮ ಗೋಲ್ಡನ್ ಫಾರ್ಮ್ ಅನ್ನಾದ್ರೆ ಮುಂದುವರಿಸಿದ್ದಾರೆ ವೈಭವ್. ಇನ್ನು ಈ ಪಂದ್ಯಕ್ಕೂ ಮುನ್ನ ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯಕ್ಕೂ ಮುನ್ನ 2 ಬಾರಿ 15 ಬಾಲ್ಗೆ ಅರ್ಧ ಶತಕ ಸಿಡಿಸಿ ಮಿಂಚಿದ್ದರು. ಇದೇ ಸೀಸನ್ ನ ಆರಂಭದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಈ ಸಾಧನೆ ಮಾಡಿದ್ದರು. ಇದೀಗ ಹೈದರಾಬಾದ್ ವಿರುದ್ಧ 3ನೇ ಬಾರಿಗೆ 15 ಬಾಲ್ಗೆ 50 ರನ್ ಸಿಡಿಸಿದರು. ಅದಲ್ಲದೆ ಸೆಂಚುರಿ ಕೂಡ ಬಾರಿಸಿದರು ವೈಭವ್ ಸೂರ್ಯವಂಶಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ.